ರಾಮ ಮಾಸ್ಟ್ರು ಅಂತ ಭಾಳ ಜನಪ್ರಿಯವಾದಂಥ ಒಂದು ಹೆಸರು ಅದು. 1968ರಲ್ಲಿ ನನ್ನ ಜನ್ಮ ಆಯಿತು ಅಂತೇಳಿ ರೆಕಾರ್ಡ್ಸ್ ಹೇಳುತ್ತೆ. ನನ್ನನ್ನೇ ಉಳಿದ ಸ್ಟೂಡೆಂಟ್ಸಿಗೆ ಮಾಸ್ಟರ್ ಲೆಕ್ಕದಲ್ಲಿ ನಮ್ಮ ಮಾಸ್ಟರ್ ಮಾಡಿಬಿಟ್ರು ನನ್ನನ್ನು. ಜನ್ಮಕ್ಕೂ ನಾನು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಆಗಬಾರ್ದು ಅಂತೇಳಿ ಯೋಚನೆ ಮಾಡಿದವ. ಪಕ್ಕದಲ್ಲಿ ಕಂಪ್ಯೂಟರ್ ಕೂತ್ಕೊಂಡಿದ್ದಾರೆ, ನಾನು ಈ ಕಡೆ ಕೂತ್ಕೊಂಡಿದ್ದೇನೆ. ಓಕೆ, ಅವರು ಆಪ್ಟ್ ಮಾಡಿದ್ದು ನನ್ನದಕ್ಕೆ ಹೇಳಿದಂಥ ವಿರುದ್ಧವಾಗಿ MD ಜನರಲ್ ಮೆಡಿಸಿನ್ ಆಪ್ಟ್ ಮಾಡಿದ್ರು. ಓಕೆ, ಐ ಲಾಸ್ಟ್ ದೇ. ಆಮೇಲೆ ನಡ್ಕೊಂಡು ಹೋಗಬೇಕು, ಒಂದಷ್ಟು ದೂರ ನಡ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟಂಥ ನೆನಪುಗಳು ಕಾಡ್ತಾ ಇದೆ ನನಗೆ. ನಿರಂತರವಾಗಿ ಕ್ಲಾಸ್ ಕೊಟ್ಟು ಮನೆಯ ಕೆಲಸವನ್ನು ಮಾಡಬೇಕು. ರಾತ್ರಿ 11 ಗಂಟೆಗೆ ನಮ್ಮ ಊಟ ಮನೆಯಲ್ಲಿ. ಸೂಕ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ವೀಕ್ಷಕರೇ, ಇವತ್ತು ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯ ಮಾಡ್ತೇವೆ. ಸೊ ಆ ವ್ಯಕ್ತಿ ಹಲವಾರು ಮಂದಿಯ ಮುಖದಲ್ಲಿ ಸಂತಸವನ್ನ ಕಾಣೋದಕ್ಕೆ ಸಾಧ್ಯ ಆದಂಥವರು, ಹಲವಾರು ಮಂದಿಯ ಮುಖದಲ್ಲಿ ಸಂತಸವನ್ನ ಕಾಣಿಸಿದವರು. ನಾವು ಇರುವಂತಹ ಈ ಸ್ಥಳ ಮಂಗಳೂರಿನ ಲೇಡಿ ಗೋಶನ್ ಆಸ್ಪತ್ರೆ, ಇಲ್ಲಿನ ವೈದ್ಯಕೀಯ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಎಸ್, ಸಾಮಾನ್ಯವಾಗಿ ಡಾಕ್ಟರ್ಸ್ ಅಂತ ಹೇಳಿದ್ರೆ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಡಾಕ್ಟರ್ ಹತ್ರ ಹೇಳಿದ್ರೆ ಎಲ್ಲವೂ ಸಾಲ್ವ್ ಆಗುತ್ತೆ ಅನ್ನುವಂತಹ ಒಂದು ವಿಚಾರ ರೋಗಿಗಳಿಗೆ ಗೊತ್ತಿರುತ್ತೆ, ರೋಗಿಯ ಮನೆಯವರಿಗೆ ಗೊತ್ತಿರುತ್ತೆ. ಆದ್ರೆ ಡಾಕ್ಟರ್ ಹೇಗಿರ್ತಾರೆ, ಅದರಲ್ಲೂ ಕೂಡ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂ.ಆರ್. ಅವರು ಹೇಗಿರ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ತಿಳಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇರುವಂತದ್ದು. ಸರ್, ಜೀವನ ಹೇಗೆ ನಡೀತಾ ಇದೆ? ಭಾಳ ಖುಷಿ ಕೊಟ್ಟಂತಹ ವೈದ್ಯ ವೃತ್ತಿ. ಜೀವನದಲ್ಲಿ ಏನನ್ನ ಮಾಡಬೇಕು ಅಂತಲ್ಲಿ ಕನಸು ಕಂಡಿದ್ನೋ ಓಕೆ, ಅದನ್ನು ಪೂರೈಸಿಕೊಟ್ಟಂತಹ ಒಂದು ವಿಶಿಷ್ಟವಾದಂತಹ ವೈದ್ಯ ವೃತ್ತಿಯನ್ನು ನಾನು ಆರಿಸಿಕೊಂಡಿರುವಂಥದ್ದು. ಓಕೆ, ಆ ವೈದ್ಯ ವೃತ್ತಿ ಭಾಳ ಸುಖದ ಅನುಭವವನ್ನು ಕೊಡ್ತಾ ಇದೆ. ಓಕೆ, ಭಾಳ ಸಂತೋಷದಾಯಕವಾದಂಥ ಜೀವನವನ್ನು ಈ ವೃತ್ತಿ ಮುಖಾಂತರ ನಾನು ಅನುಭವಿಸ್ತಾ ಇದ್ದೆ. ಈಗ ವೈದ್ಯ ವೃತ್ತಿಗೆ ಬರೋದಕ್ಕಿಂತ ಮುಂಚೆ ತಮ್ಮ ಶಿಕ್ಷಣ ಇರಬಹುದು, ಬಾಲ್ಯ ಇರಬಹುದು, ಅಂದಿನಿಂದ ಈ ವೈದ್ಯ ವೃತ್ತಿಯನ್ನ ಅಲಂಕರಿಸುವ ಅಲ್ಲಿಯವರೆಗೆ ತಾವು ತಮ್ಮ ಜೀವನ ಯಾವ ರೀತಿಯಾಗಿತ್ತು, ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಅಂತೇಳಿ? ಸುಮಾರು 57 ವರ್ಷಗಳ ಸಂವತ್ಸರಗಳನ್ನು ಕಳೆದಿದ್ದೇನೆ ನನ್ನ ಜೀವನದಲ್ಲಿ. ಅದರಲ್ಲಿ 31 ವರ್ಷಗಳು ವೈದ್ಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀನಿ. ಓಕೆ, ನನ್ನ ಹುಟ್ಟೂರು ಮಂಗಳೂರು ತಾಲೂಕಿನ ಎಡಪದವು ಅನ್ನುವಂತಹ ಒಂದು ಗ್ರಾಮ. ಬಹಳ ಖುಷಿ ವಿಚಾರ, ನಮ್ಮ ಹತ್ರದವರೇ ಅನ್ನುವಂಥದ್ದು. ಆ ಎಡಪದವು ಅನ್ನುವಂಥದ್ದು ಬಹಳ ಗ್ರಾಮ ಮಟ್ಟದ ಒಂದು ಜೀವನವನ್ನು ನಾವು ಯೋಚನೆ ಮಾಡಿದರೆ ಅಂತಹ ಜೀವನ ಶೈಲಿಯಲ್ಲಿ ಆ ಜೀವನ ಕ್ರಮವನ್ನು ಅಳವಡಿಸಿಕೊಂಡು ಬಂದವನು ನಾನು. ಓಕೆ, ಆ ಗ್ರಾಮ್ಯ ಪ್ರದೇಶದಲ್ಲಿ ಯಾವ ರೀತಿಯ ಜೀವನ ಇತ್ತು ಅನ್ನುವಂಥದ್ದನ್ನು ನಾನು ಬಿಡಿಸಿ ಹೇಳಬೇಕಂತಿಲ್ಲ. ಓಕೆ, ಶಿಕ್ಷಕ ದಂಪತಿಗಳ ಪುತ್ರ ನಾನು. 1968ರಲ್ಲಿ ನನ್ನ ಜನ್ಮ ಆಯಿತು ಅಂತೇಳಿ ರೆಕಾರ್ಡ್ಸ್ ಹೇಳುತ್ತೆ. ಓಕೆ, ಅಲ್ಲಿಂದಲಾಗಾಯಿತು. ನನ್ನ ತಂದೆ ಬಹಳ ಶಿಸ್ತಿನ ಸಿಪಾಯಿ ಅವರು. ಓಕೆ, ಹೆಸರು ರಾಮ ಮಾಸ್ಟ್ರು ಅಂತ ಭಾಳ ಜನಪ್ರಿಯವಾದಂಥ ಒಂದು ಹೆಸರು ಅದು. ಹಾಗೆಯೇ ತಾಯಿ ಕೂಡ ಶಿಕ್ಷಕಿ, ಅಪ್ಪಿ ಮಿಜಾರ್ ಅಂತ. ಅವರಿಬ್ಬರು ಕೂಡ ನನಗೆ ಶಿಕ್ಷಕರಾಗಿದ್ದವರು. ಓಕೆ, ಕೇವಲ ನನ್ನ ತಂದೆ ತಾಯಿ ಮಾತ್ರ ಅಲ್ಲ. ಇಲ್ಲಿ ಹೇಗೆ ನಮ್ಮ ಜೀವನ ಪ್ರಾರಂಭ ಆಯಿತು ಅಂತ ಹೇಳಿದರೆ, ಬಾಲ್ಯಾವಸ್ಥೆಯಿಂದ ಹಿಡಿದು ನಾವು ಇವತ್ತು ಯಾವ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಕಾರಣ ಆಯಿತು, ಪ್ರತಿಯೊಂದರಲ್ಲಿ ಕೂಡ ಅವರ ಆಶೀರ್ವಾದದ, ಮಾರ್ಗದರ್ಶನದ, ದಿಗ್ದರ್ಶನದ ಛಾಯೆ ಇದೆ. ಇವತ್ತು ನಾನು ಏನಾಗಿದ್ದೇನೆ ಅನ್ನುವಂಥದ್ದನ್ನು ಜನಸಾಮಾನ್ಯರು ಹೇಳಿದರೆ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಲ್ಲಿ ತಂದೆ ಇದ್ದಾರೆ, ತಾಯಿಯ ಒಂದು ಪ್ರೀತಿ ಇದೆ. ಈಗ ನಾನು ಏನನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಬಾಲ್ಯದ ಶಿಕ್ಷಣ ನನ್ನ ಮನೆಯ ಪಕ್ಕದಲ್ಲೇ ಇದ್ದಂಥ ಒಂದು ತೆಂಕ ಎಡಪದವು ಏಡೆಡ್ ಶಾಲೆ ಇತ್ತು. ಓಕೆ, ಒಂದು ಕಾಂಪೌಂಡ್ ದಾಟಿದ್ರೆ ಆ ಶಾಲೆ. ಆ ಶಾಲೆಯಲ್ಲಿ ಹೋಗಿ ನನ್ನ ಅಣ್ಣ ಮತ್ತು ನನ್ನ ಅಕ್ಕ, ಓಕೆ, ಅಣ್ಣ ನನಗಿಂತ 3 ವರ್ಷ ದೊಡ್ಡವರಾದರೆ ನನ್ನ ಅಕ್ಕ 2 ವರ್ಷ ದೊಡ್ಡವರು. ಓಕೆ, ನನ್ನ ತಮ್ಮ ಒಬ್ಬ ಇದ್ದಾನೆ, ಅವನಿಗೂ ನನಗೂ 8 ವರ್ಷದ ವ್ಯತ್ಯಾಸ. ಹಾಗಿರುವಾಗ ನಮ್ಮ 3 ಮಕ್ಕಳು
ಕೂಡ ಒಂದೇ ಶಾಲೆಯಲ್ಲಿ ಹೋಗಿ ಕಲ್ತವರು ನಾವು. ಓಕೆ. ನನ್ನದೇನಾಗ್ತಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬನನ್ನೇ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮ ಶಾಲೆಗೆ ಹೋಗ್ತಾಯಿದ್ರು ಶಿಕ್ಷಕರಾಗಿ. ಇಲ್ಲಿ ಅಣ್ಣ ಆ ಶಾಲೆಗೆ ಹೋಗುವಾಗ, ಅಕ್ಕ ಶಾಲೆಗೆ ಹೋಗುವಾಗ, ಆವಾಗಲೇ ನಾನು 1ನೇ ಕ್ಲಾಸ್ನಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಓಕೆ. ಶಾಲೆಗೆ ಸೇರಿಸಿರಲಿಲ್ಲ. ತಂದೆ ತಾಯಿಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ನಾನು ಇನ್ನೊಂದು ಹೆಸರನ್ನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಓಕೆ. ಆ ಶಾಲೆಯಲ್ಲಿ ಇದ್ದಂತಹ ರಾಮದಾಸ್ ಮಾಸ್ಟ್ರು ಅನ್ನುವಂಥ ನನ್ನ ಮೊದಲ ಗುರುಗಳು ಶಾಲೆಯಲ್ಲಿ. ಓಕೆ. ಅವರು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿದರು ಅಂದರೆ, ನಾನು ಸುಮಾರು 1.5 ವರ್ಷಗಳ ಕಾಲ 1ನೇ ಕ್ಲಾಸಿಗಿಂದ ಮೊದಲೇ, ಆಗ ಅಂಗನವಾಡಿಗಳೆಲ್ಲ ಇರಲಿಲ್ಲ, ಓಕೆ, ಪ್ರೀ ನರ್ಸರಿ ಅನ್ನುವಂಥ ಹೆಸರೇ ಇಲ್ಲ. ಓಕೆ. ಆದರೂ ಕೂಡ 1ನೇ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಏನು ಕಲಿಸ್ತಿದ್ರು, ಆ ಆ ಇ ಇರ್ಬೋದು, 1 2 ಮಗ್ಗಿ ಇರ್ಬೋದು, ಇದನ್ನೆಲ್ಲ ನಾನು ಕಲ್ತುಕೊಂಡು ಆ ಪುಸ್ತಕವನ್ನೆಲ್ಲ ಸಂಪೂರ್ಣವಾಗಿ ಮುಗಿಸಿದಂಥದ್ದು. ಓಕೆ. 2ನೇ ಸಲ ಅಫಿಷಿಯಲ್ ಆಗಿ ನಾನು 1ನೇ ಕ್ಲಾಸಿಗೆ ಹೋಗಿ ಸೇರಿದಾಗ ನನ್ನನ್ನೇ ಉಳಿದ ಸ್ಟೂಡೆಂಟ್ಸಿಗೆ ಮಾಸ್ಟರ್ ಲೆಕ್ಕದಲ್ಲಿ ನಮ್ಮ ಮಾಸ್ಟರ್ ಮಾಡಿಬಿಟ್ರು ನನ್ನನ್ನು. ಓಕೆ. ಆ ರೀತಿಯ ಒಂದು ಪ್ರಾರಂಭ ಅದು ಎಲ್ಲಿ ತನಕ ನನಗೆ ಬಂತು ಅಂದರೆ, ಓಕೆ, ಪ್ರತಿಯೊಂದು ಸಣ್ಣ ಪರೀಕ್ಷೆಗಳು ಇರ್ಬೋದು, ಆಗ ದೊಡ್ಡ ಪರೀಕ್ಷೆನೇ ಅದು ಆ ಮಕ್ಕಳಿಗೆ. ಪ್ರತಿಯೊಂದರಲ್ಲೂ ಕೂಡ ನಾನು ಮೊದಲನೇನಾಗಿ ಇರ್ತಾ ಇದ್ದೆ. ಕ್ಲಾಸಿಗೆ ಫಸ್ಟ್. ಆ ಪ್ರಥಮ ಅನ್ನುವಂಥ ಒಂದು ಶಬ್ದ ಎಲ್ಲಿ ತನಕ ನನಗೆ ಪರಿಣಾಮ ಬೀರಿತು ಅಂತ ಇದ್ರೆ, ಎಲ್ಲಿಗೆ ಹೋದರೂ ಕೂಡ ನಾನು ಮೊದಲನೇನಾಗಿ ಇರಬೇಕು. ಫಸ್ಟ್ ಬರಬೇಕು. ಕ್ಲಾಸ್ ಮಾತ್ರ ಅಲ್ಲ, ಸಬ್ಜೆಕ್ಟ್ ಮಾತ್ರ ಅಲ್ಲ, ಈಗ ಒಂದು ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಅಥವಾ ಯಾವುದೇ ಒಂದು ಸ್ಪರ್ಧೆ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಾವು ಮುಂದೆ ಇರಬೇಕು. ಅದು ಆ ರೀತಿಯ ಒಂದು ಛಲ ಮೂಡಿಸ್ಲಿಕ್ಕೆ ಕಾರಣವಾದಂಥ ಪ್ರಾಥಮಿಕ ಶಿಕ್ಷಣ. ಅದು ಇವತ್ತು ವೃತ್ತಿ ಜೀವನಕ್ಕೆ ಬಂದಾಗ ಕೂಡ ಅದನ್ನು ಬಿಟ್ಟು ನಾನು ಹೋಗುದಿಲ್ಲ. ಇವತ್ತು ನಾನು ಇರುವಂಥ ಲೇಡಿ ಗೋಷನ್ ಆಸ್ಪತ್ರೆ ಇರ್ಬೋದು, ಖಂಡಿತ ಅಲ್ಲಿ ಕೂಡ ಪ್ರಥಮ ಇರಬೇಕು. ಯಾವುದೇ ಒಂದು ಪುರಸ್ಕಾರ ಇರಲಿ ಆ ಸಂಸ್ಥೆಗೆ ಬರೋದು, ಅಲ್ಲಿ ನನಗೆ ಸಿಗಬೇಕು, ಇದು ಸ್ವಾರ್ಥ ಇದೆ. ಆದರೆ ಒಳ್ಳೆಯ ಒಂದು ಆರೋಗ್ಯಪೂರ್ಣವಾದಂಥ ಒಂದು ಸ್ವಾರ್ಥ ಇದೆ. ಸೊ ಇದಕ್ಕೆ ಒಂದು ತಳಹತೆಯನ್ನು ಹಾಕಿಕೊಟ್ಟಂಥ ಶಿಕ್ಷಣ ಮತ್ತು ಶಿಕ್ಷಕರು, ಮತ್ತೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನನ್ನ ಅಣ್ಣ ಮತ್ತು ಅಕ್ಕನನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. ಯಾಕಂದರೆ ಅವರು ಅಲ್ಲಿ ಶಾಲೆಗೆ ಹೋಗಲಿಲ್ಲ ಅಂತೇಳಿ ನಾನು ಮೊದಲು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮುಂದುವರೆಸ ನನ್ನ ಮಾಧ್ಯಮಿಕ ಶಿಕ್ಷಣ ಮತ್ತೆ ಅದು 4ನೇ ಕ್ಲಾಸ್ನವರೆಗಿತ್ತು ಆ ಶಾಲೆಯಲ್ಲಿ. ಮತ್ತೆ 5ನೇ ಕ್ಲಾಸಿಗೆ ನಾನು ಮತ್ತೆ ನನ್ನ ತಂದೆ ಹೆಡ್ ಮಾಸ್ಟರ್ ಆಗಿದ್ದಂಥ ಮೂಡುಬಿದಿರೆಗೆ ಹೋದೆ. ಅಲ್ಲಿ 1 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಆಯಿತು. ಮತ್ತೆ ನನ್ನ ತಂದೆ ಟ್ರಾನ್ಸ್ಫರ್ ಆಗಿ ಹೋದ್ರು. ಆವಾಗ ನಾನು ಮತ್ತೆ ಅಮ್ಮನ ಶಾಲೆಗೆ ಬಂದೆ. ಅದು ಅಮ್ಮ ಮಿಜಾರ್ನಲ್ಲಿ ಬೆಳ್ಳೆಚಾರು ಶಾಲೆ ಅಂತ ಇದೆ, ಅಲ್ಲಿ 6ನೇ ಮತ್ತು 7ನೇ ಕ್ಲಾಸಿಗೆ ಅಲ್ಲಿಗೆ ಬಂದೆ. ಸರ್, ಈಗ ಬೇರೆ ಟೀಚರ್ಗಳಿದ್ದಂಥ ಶಾಲೆಗೆ ಮಕ್ಕಳು ಹೋಗೋದು ಅದು ಕಾಮನ್, ಹೋಗ್ತಾರೆ ಬರ್ತಾರೆ. ಬಟ್ ಇಲ್ಲಿ ತಂದೆ ತಾಯಿ ಇಬ್ರು ಕೂಡ ಟೀಚರ್ಸ್. ಸೊ ಹೇಗಿತ್ತು ಸರ್, ಮನೆಯಲ್ಲಿ ಹೇಗಿತ್ತು, ಜೊತೆಗೆ ಇಲ್ಲಿ ಶಾಲೆಯಲ್ಲಿ ಹೆಂಗಿರ್ತಾ ಇತ್ತು ಆ ಪರಿಸ್ಥಿತಿ? ಅಪ್ಪನ ಪರಿಸ್ಥಿತಿ, ಅಪ್ಪನ ಒಂದು ಬಗ್ಗೆ ಹೇಳ್ಬೇಕಂತಂದ್ರೆ, ಇವತ್ತಿಗೂ ಕೂಡ ಅಪ್ಪ ಇವತ್ತಿಲ್ಲ ಈ ಲೋಕದಲ್ಲಿ, ಇವತ್ತು ಕೂಡ ಭಯ ಇದೆ. ಓಕೆ. ಅಪ್ಪನ ಹೆಸರು ಹೇಳಿದ್ರೆ ಭಯ. ಅಂದ್ರೆ ಮಗ ಕ್ಲಾಸ್ ಅಲ್ಲಿ ಏನಾದ್ರು ಕಮ್ಮಿ ಮಾರ್ಕ್ಸ್ ಬಂತು ಅಂತ ಹೇಳ್ಕೊಂಡು ಆ ರೀತಿಯ ಒತ್ತಡ ಇರ್ಲಿಲ್ಲ, ಖಂಡಿತವಾಗ್ಲೂ ಇಲ್ಲ. ಮನೆಯಲ್ಲಿ ಎಕ್ಸ್ಟ್ರಾ ಕೋಚಿಂಗ್ ಕೂಡ ಇಲ್ಲ. ಓಕೆ. ಏನಿದ್ರು ಕೂಡ ಶಾಲೆಯಲ್ಲಿ ಏನು ಕಲಿಸ್ತಾರೆ ಉಳಿದ ಮಕ್ಕಳಿಗೆ ಅದನ್ನು ಕಲಿಬೇಕು ನಾನು. ಆ ಮೂಲಕ ಮಾರ್ಕ್ಸ್ ತೆಗಿಬೇಕು. ಓಕೆ. ಮನೆಯಲ್ಲಿ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದಕ್ಕೆ ಅವರಿಗೆ ಪುರುಸೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಕೆಲಸ ಮಾಡುವವರು. ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದಂತ ಅಮ್ಮ ಆಮೇಲೆ 8 ಗಂಟೆ ಆಗ್ಬೇಕಾದ್ರೆ ಎಲ್ಲರಿಗೂ ಬುತ್ತಿಯಲ್ಲಿ ಕಟ್ಟಿಟ್ಟು ಕೊಡ್ಬೇಕಂತ ಪರಿಸ್ಥಿತಿ. ಆಮೇಲೆ ಅವರು ಹೊರಟು ಶಾಲೆಗೆ ಹೋಗ್ಬೇಕು. ಆಮೇಲೆ ಸಾಯಂಕಾಲ ಬೆಳಗಿನ 8 ಗಂಟೆಗಳ ಕಾಲ ನಿರಂತರವಾಗಿ ಕ್ಲಾಸ್ ಕೊಟ್ಟು ಮನೆಯ ಕೆಲಸವನ್ನು ಮಾಡಬೇಕು. ರಾತ್ರಿ 11 ಗಂಟೆಗೆ ನಮ್ಮ ಊಟ ಮನೆಯಲ್ಲಿ. ಹೀಗೆ ಅವ್ರದ್ದು ಸಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹೇಳ್ಬೋದು ಅಷ್ಟೇ ಮಾರ್ಗದರ್ಶನ. ಆದರೆ ಆ ಸಂದರ್ಭದಲ್ಲಿ ಯಾರಿಗೂ ಟ್ಯೂಷನ್ ಕೊಡುವಂಥದ್ದು, ಹೆಚ್ಚು ಕಲಿಸುವಂಥದ್ದು, ಅದು ಹೆಚ್ಚು ಗಮನ ಕೊಡುವಂಥದ್ದು ಇರಲಿಲ್ಲ. ನಾವೇನು ಅಲ್ಲಿ ಕಲಿಬೇಕು ಅದನ್ನು ಕಲಿಬೇಕು. ಶಾಲೆಯಲ್ಲಿ ಕೂಡ ಅಷ್ಟೇ ತಾರತಮ್ಯ ಇಲ್ಲ. ನನಗೆ ನನ್ನ ಅಮ್ಮ ಲೆಕ್ಕ ಟೀಚರ್ ಆಗಿದ್ರು. ಅವರು ಲೆಕ್ಕಕ್ಕೆ ಟೀಚರ್ ಅಲ್ಲ, ಲೆಕ್ಕ ಬರ್ತಿಗೆ ಟೀಚರ್ ಅಲ್ಲ, ಲೆಕ್ಕದ ಟೀಚರ್ ಅಂತ ಹೇಳಿದ್ರೆ ಅವರು ಶಿ ಇಸ್ ವೆರಿ ಮಚ್ ಡಿಸಿಪ್ಲೈನ್ಡ್. ತುಂಬಾ ಶಿಸ್ತಿನಿಂದ ಬೆಳೆಸಿದ್ದಾರೆ. ಅಲ್ಲಿ ಕೂಡ ಹಾಗೆ. ಈಗ ಅವರೇ ಮಾಡುವಂತ ಎಕ್ಸಾಮ್ ಇನ್ನೊಬ್ಬರಿಗೆ ಡೌಟ್ ಇರ್ಬೋದು, ಇವರಿಗೆ ಕ್ವಶನ್ ಪೇಪರ್ ಕೊಟ್ಟಿರ್ಬೋದಾ ಅಂತ ಹೇಳೋದು, ಅದು ಬರುತ್ತೆ ಸಾಮಾನ್ಯವಾಗಿ. ಖಂಡಿತವಾಗ್ಲೂ ಅಂತ ವಿಚಾರಗಳು ಇರಲಿಲ್ಲ ಅಲ್ಲಿ. ಹೀಗೆ ಅಲ್ಲಿ ಕಲಿಸಿದ್ರು ಸತ್ಯನಿಷ್ಠೆ
ನ್ಯಾಯ ಧರ್ಮ ಅದು ಕೂಡ ನಮಗೆ ಅಲ್ಲಿ ಪಾಠ ಆಗಿದೆ. ಮೊರಾಲಿಟಿ ಅನ್ನುವಂಥದ್ದು ನೈತಿಕ ಅನ್ನೋದು ಪಾಠ ಆಗಿದೆ. ಹೀಗೆ ಒಂದು ರೀತಿಯಲ್ಲಿ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಪೂರಕವಾದಂಥ ವಾತಾವರಣ ಮನೆಯಲ್ಲಿ ಕೂಡ ಆಗಿದೆ, ಸಿಕ್ಕಿತ್ತು. ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವಾಗೂ ಆಗಿದೆ. ಹಾಗೆಯೇ ಮುಂದುವರೆದು ಮಾಧ್ಯಮಿಕ ಶಿಕ್ಷಣಕ್ಕೆ ಬರಬೇಕಾದ್ರೆ ನಾನು ಮೂಡಬಿದ್ರೆ ಜೈನ ಹೈಸ್ಕೂಲಿಗೆ ಹೋದೆ. ಓಕೆ. ಅಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಪ್ಪನಿಗೆ ಅವರದೇ ಆದಂಥ ಇರುವಂಥದ್ದೇ ನನ್ನ ಮಗ ಹೀಗೆ ಆಗಬೇಕು ಅನ್ನುವಂಥದ್ದಿತ್ತು. ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಓಕೆ. ಮಾಧ್ಯಮಿಕ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಮ್ಮ ಊರಿನಲ್ಲಿ ಕೂಡ ಒಂದು ಹೈಸ್ಕೂಲ್ ಇತ್ತು. ಅಲ್ಲಿ ಕನ್ನಡ ಮಾಧ್ಯಮ ಇತ್ತು. ಸ್ವಾಮಿ ವಿವೇಕಾನಂದ ಜೂನಿಯರ್ ಆಗ ಹೈಸ್ಕೂಲ್ ಇತ್ತು. ಓಕೆ. ಅಲ್ಲಿಗೆ ನಾನು ಹೋಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನನ್ನ ಮಗ ಹೀಗೆ ಆಗಬೇಕು ಅಂತ ಇದ್ದಾಗ ಒಂದು ಆಂಗ್ಲ ಭಾಷೆಯಲ್ಲಿ ಕೂಡ ಒಂದು ಪ್ರೌಢಿಮೆ ಇರಬೇಕು ಅನ್ನುವಂಥ ನಮ್ಮದೊಂದು ತಂದೆ ಆಸೆ. ಓಕೆ. ಆಗ ಜೈನ ಹೈಸ್ಕೂಲ್ನಲ್ಲಿ ಒಂದು ವಿಂಗ್ ಎ ತರಗತಿ ಏನಿದೆ ಅದೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಹಾಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಮಿಗೆ ಹೋಯಿತು. ಭಾಳ ಕಷ್ಟ ಆಗ್ತಿದ್ದಂಥ ಸನ್ನಿವೇಶದಲ್ಲಿ ಕೂಡ ನಮ್ಮ ತಂದೆ ಏನು ಮಾಡ್ತಾಯಿದ್ರು ಅಂದರೆ, ಅದಕ್ಕೆ ಸಮಾನವಾದಂಥ ಕನ್ನಡ ಮೀಡಿಯಂನ ಬುಕ್ಗಳನ್ನು ತಂದು ಕೊಟ್ಟು ಅದನ್ನು ಇಟ್ಟುಕೊಂಡು ನಾನು ಇದಕ್ಕೆ ಅರ್ಥ ಬರಿತಾ ಇದ್ದೆ ಪೆನ್ಸಿಲಲ್ಲಿ. ಟ್ರಾನ್ಸ್ಲೇಟ್ ಮಾಡಿಕೊಂಡು ಕಲಿತಾ ಇದ್ದೆ. ಅದು ಭಾಳಷ್ಟು ಹೆಲ್ಪ್ ಆಯಿತು. ಯಾವಾಗ ಅಂತ ಹೇಳಿದ್ರೆ, ನಾನು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ SSLC ಕೂಡ ನಾನು ಪ್ರತಿ ಕ್ಲಾಸಲ್ಲಿ ಪ್ರಥಮ ಬರ್ತಾ ಇದ್ದೆ. ಹಾಗೆಯೇ ಹೈಯೆಸ್ಟ್ ನಾನು ತಾಲೂಕಿಗೆ ಬಂದಿದ್ದೇನೆ SSLCಯಲ್ಲಿ. ಆಮೇಲೆ ಸೈನ್ಸ್ ತಗೊಳ್ಬೇಕಾಗಿತ್ತು. ಆವಾಗ ಮಹಾವೀರ ಕಾಲೇಜಿನಿಗೆ ನಾನು ಸೇರ್ಪಡೆ. ಅಲ್ಲಿ ಕೂಡ ನಾನು ಸ್ಟೇಟಲ್ಲಿ ಸೆಕೆಂಡ್ PUCಯಲ್ಲಿ ಕೇವಲ ಒಂದು 4 ಮಾರ್ಕುಗಳ ಅಂತರದಲ್ಲಿ 10ನೇ ರ್ಯಾಂಕನ್ನು ಮಿಸ್ ಮಾಡಿಕೊಂಡೆ. ಆದರೂ ಕೂಡ 100ಕ್ಕೆ 100 ನಾನು ಲೆಕ್ಕದಲ್ಲಿ ತೆಗೆದವನು ನಾನು ಮ್ಯಾಥ್ಸಲ್ಲಿ. ಸೂಪರ್. ಇದೆಲ್ಲ ನಮ್ಮ ತಾಯಿಯ ಬಳುವಳಿ ಅಂತ ನಾನು ಹೇಳಿ. ನಿಜ. ಲೆಕ್ಕ ಟೀಚರ್ ನಮ್ಮ ಮಗ 100ಕ್ಕೆ 100. ಇದನ್ನು ಹೇಳಬೇಕಂತಾರೆ ನಾನು ಇಲ್ಲಿ ತನಕ ಸ್ವಲ್ಪ ನಿಧಾನವಾಗಿ ಹೇಳಿದೆ. ಓಕೆ. ಆಮೇಲೆ ಆ ಟೈಮಲ್ಲಿ ಭಾಳ ಶಿಕ್ಷಕ ದಂಪತಿಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಹೌದು. ಅವರ ಸಂಬಳವನ್ನು ನಾನು ನೋಡ್ತಾ ಇದ್ರೆ ₹1 ಒಂದಿಷ್ಟು ಕಟ್ಟು, ಆಮೇಲೆ ಅದನ್ನು ಹಂಚುವಂಥದ್ದು, ಸಾಲ ಮಾಡಿದ್ದನ್ನು ಪೂರೈಸಲಿಕ್ಕೆ, ಆಮೇಲೆ ಮತ್ತೆ ಪುನಃ ಅದೇ ಒಬ್ಬ ಏಕದಿನಕ ಸುಲ್ತಾನ್ ಅಂತ ಹೇಳುವಂಥ ರೀತಿಯಲ್ಲಿ ಸಂಬಳ ಬರುವಂಥ ದಿವಸ. ಹಾಗೆ ಅದರಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಇಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನನ್ನ ತಂದೆಯ ಒಂದು ಆಸೆ ಇತ್ತು, ಸೈನ್ಸ್ಗೆ ಯಾಕೆ ನನ್ನನ್ನು ಹೋಗುವಾಗೆ ಪ್ರೇರೇಪಣೆ ತಂದೆ ಕೊಟ್ಟರು ಅಂದರೆ, ದೊಡ್ಡ ಮಗ ಅಂದರೆ ನನ್ನ ಅಣ್ಣ, ಅವರು ಎಂಜಿನಿಯರಿಂಗನ್ನು ಆಯ್ದುಕೊಂಡ್ರು. ಅವರು ಅದೇ ಇಂಟ್ರೆಸ್ಟ್ ಇತ್ತು ಸ್ವಯಂ. ನನಗೆ ಏನಂತ ಹೇಳಿದ್ರೆ ಎಂಜಿನಿಯರಿಂಗ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಆ ಎಂಜಿನಿಯರಿಂಗ್ ಟೆಕ್ನಾಲಜೀಸು ಮನೆಯಲ್ಲೇ ಕೂತ್ಕೊಂಡು ಕೆಲವು ಪ್ರಯೋಗಗಳೆಲ್ಲ ಮಾಡ್ತಾ ಇದ್ದೆ ನಾನು. ಆದರೆ ತಂದೆ ಅವರಿಗೆ ಒಂದು ಅಸ್ತಮ ಕಾಯಿಲೆ, ಭಾಳ ಸಫರ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಸಫರ್ ಆಗಿ. ಆಗ ಅವರು ಹೇಳ್ತಿದ್ದಂಥ ಒಂದು ಮಾತು ಇವತ್ತು ಅದನ್ನು ನೆನಪಿಸ್ಕೊಂಡ್ರೆ ಸ್ವಲ್ಪ ಭಾವೋದ್ವೇಗ ಆಗುತ್ತೆ, ನಿಜ, ಬೇಸರ ಅನಿಸುತ್ತೆ. ಆಗ ಅವರೊಂದು ಮಾತು ಹೇಳಿದರು. ಯಾಕಂದರೆ ಅಸ್ತಮ ಅನ್ನುವಂಥದ್ದು ನಮಗೆ ಅವರಿಗೆ ಬಂತು ಅಂತಾದರೆ ಮಧ್ಯರಾತ್ರಿಯಲ್ಲಿ ಶುರು ಆಗುತ್ತೆ. ಆಮೇಲೆ ಬೆಳಗಿನವರೆಗೆ ಅಲ್ಲಿ ಒಂದು ವೆಹಿಕಲ್ ಇಲ್ಲ, ಡಾಕ್ಟರ್ಗಳಿಲ್ಲ. ಆ ಸಂದರ್ಭದ ಸ್ಥಿತಿಗಳು ಆ ರೀತಿ ಆಗಿತ್ತು. ವೆಹಿಕಲ್ ಇಲ್ಲ. ಸುಮಾರು ಒಂದು 10 ಕಿಲೋಮೀಟರ್ ದೂರದ ಊರಿಗೆ ಹೋಗಿ ಡಾಕ್ಟರ್ನ ಕಾಯಿಸ್ಬೇಕು. ನೋಡಿ, ಇದು ಬಹಳ ಮುಖ್ಯ ನಾನು ಹೇಳ್ತಾ ಇರುವಂಥದ್ದು. ಇವತ್ತು ನನ್ನ ವ್ಯಕ್ತಿತ್ವ ಏನು ಅಂತ ನೀವು ಕೇಳಿದರೆ, ಹೌದು, ಇದು ಹೇಗೆ ಆಯಿತು ಅನ್ನುವಂಥದ್ದನ್ನು ಕಲ್ಪಿಸ್ಕೊಳ್ಳಿಕ್ಕೆ ನೀವು ನನಗೆ ಅವಕಾಶ ಕೊಟ್ಟಿದ್ರಿ. ಅದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ. ಖಂಡಿತ ಸರ್. ಇದು ಏನಾಯಿತು ಅಂತ ಹೇಳಿದ್ರೆ, ಬೆಳಗ್ಗೆ 6 ಗಂಟೆಯ ತನಕ ಕಾಯಬೇಕು. ಅವರಿಗೆ ಮೆಡಿಸಿನ್ ತರಬೇಕಾದ್ರೆ ನಾನು 6:45 ಬಸ್ಸಿನಲ್ಲಿ ಹೋಗಬೇಕು. 6:45 ಬಸ್ಸಿನಲ್ಲಿ ಹೋಗಿ ಡಾಕ್ಟ್ರ ಮನೆ ಬಾಗಿಲಲ್ಲಿ ಕಾಯಬೇಕು. ಅವರು 9 ಗಂಟೆಗೆ ಬರುದು ಅಂತ ಹೇಳ್ತಾರೆ. ಅಸ್ತಮ ಅನ್ನುವಂಥದ್ದು ಯಾವ ವ್ಯಕ್ತಿಯ ಜೀವವನ್ನು ಕೂಡ ತೆಗಿಬಹುದು. ಖಂಡಿತ ಹೇಳೋದಕ್ಕೆ ಆಗೋದಿಲ್ಲ. ಈ ಮಧ್ಯರಾತ್ರಿ ಪ್ರಾರಂಭವಾದಂಥ ಅಸ್ತಮದ ಒಂದು ಚಿಕಿತ್ಸೆಗೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ಇಲ್ಲ, ನಾನೇ ಹೋಗಿ ಮೆಡಿಸಿನ್ ತರಬೇಕು. ಅಲ್ಲಿ ಡಾಕ್ಟರ್ 9 ಗಂಟೆಗೆ ಬಂದಾಗ ನಾನೇನೇ ಮೊದಲು ತಗೊಳ್ತಾರಂತಿಲ್ಲ. ಆದರೂ ಕೂಡ ಆ ಔಷಧಿನ ಇಟ್ಕೊಂಡು ಇಲ್ಲಿಗೆ ಬಂದು ಕೊಡಬೇಕಾದ್ರೆ ಒಂದು 10:30, 11 ಗಂಟೆ. ಅಲ್ಲಿ ತನಕ ನಮ್ಮ ತಂದೆ ಉಳಿದದೇ ದೊಡ್ಡದು ಅಂತ ಸ್ಥಿತಿ. ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಬೇಸರ ಆಗುತ್ತೆ. ನೆನಪಿಗೆ ಬರ್ತಾ ಇದೆ ನನಗೆ. ಆವಾಗ ಅವರು ಔಷಧಿ ಕೊಡುವಾಗ ಒಂದು ಮಾತು ಹೇಳಿದ್ರು ನನಗೆ, ನೋಡು, ನನ್ನ ಹಾಗೆ ಯಾರು ಕೂಡ ಸಫರ್ ಆಗಬಾರ್ದು. ಅದಕ್ಕೆ ನನ್ನ ಮಗನಲ್ಲಿ ನಾನು ಡಾಕ್ಟರ್ ನೋಡ್ತೀನಿ.
ಸೊ ನನ್ನ ಮಗನಲ್ಲಿ ನಾನು ಡಾಕ್ಟರ್ ಅನ್ನ ನೋಡ್ತೇನೆ ಅಂತೇಳಿ ತಂದೆ ಆಸೆ ಪಡ್ತಾರ. ನೋಡಬೇಕು ಅನ್ನೋಂಥ ಆಸೆ. ಆಸೆ. ಆಗ ನನಗೆ ಟೆಕ್ನಿಕಲ್ ಮೈಂಡ್ ಇದ್ದಂಥ ನಾನು, ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂಥ ಮನಸ್ಸಿದ್ದಂಥ ನಾನು, ಆವಾಗ ಎಲೆಕ್ಟ್ರಾನಿಕ್ಸ್ಗೆ ತುಂಬ ವ್ಯಾಲ್ಯೂ ಇತ್ತು. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಬೇಕು, ಸೈಂಟಿಸ್ಟ್ ಆಗಬೇಕು, ಇದೆಲ್ಲ ಯೋಚನೆಗಳಿತ್ತು. ಆದರೆ ತಂದೆಯ ಆ ಪರಿಸ್ಥಿತಿಯನ್ನು ನೋಡಿ, ತಂದೆಯ ಮಾತುಗಳಿಗೆ ಬೆಲೆ ಕೊಟ್ಟು ವೈದ್ಯಕೀಯ ಶಿಕ್ಷಣವನ್ನು ನಾನು ಪಡಿಬೇಕು ಅನ್ನುವಂಥ ಆಸೆಯನ್ನು ನಾನು ಬೆಳೆಸಿಕೊಂಡೆ. ಓಕೆ. ಪೂರಕವಾಗಿ ಮಹಾವೀರ ಕಾಲೇಜಿನಲ್ಲಿ ಕೂಡ ಆ ವರ್ಷ 1985ನಲ್ಲಿ ನಾನು ಮೊದಲ ಸ್ಥಾನವನ್ನು ಪಡೆದೆ. ನಾನು ನಿಮಗೆ ಹೇಳಿದೆ, 10th ರ್ಯಾಂಕಿಗೆ ಒಂದು 4 ಅಂಕಗಳು ಕಡಿಮೆ ಇತ್ತು. ನನಗೆ ಸಿಕ್ಕಿತು, ಮೆಡಿಕಲ್ ಸೀಟ್ ಸಿಕ್ತು. ಬೆಳಗಾಮಿನ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನಲ್ಲಿ ಮೆರಿಟಲ್ಲಿ ಸೀಟನ್ನು ಪಡ್ಕೊಂಡೆ. ಓಕೆ. ಆಮೇಲೆ MBBS ಶಿಕ್ಷಣವನ್ನು ಪೂರೈಸಿದೆ. ಮತ್ತೆ 91ರಲ್ಲಿ ಮುಗೀತು. ಓಕೆ. ದುಡ್ಡು ಕೊಡಲಿಕ್ಕೆ, ಸ್ನಾತಕೋತ್ತರ ಶಿಕ್ಷಣ ಮಾಡೋದಕ್ಕೆ ದುಡ್ಡಿಲ್ಲ, ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳಿದೆ. ಮೆರಿಟಲ್ಲಿ ಸಿಗಬೇಕು. ಆಗಿನ ಸಂದರ್ಭದಲ್ಲಿ ಎಂಟ್ರೆನ್ಸ್ಗಳೆಲ್ಲ ವರ್ಷಂಪ್ರತಿ ಆಗ್ತದೆ ಅನ್ನೋಂಥ ಗ್ಯಾರಂಟಿ ಇಲ್ಲ. ಮಧ್ಯದಲ್ಲಿ 1-2 ವರ್ಷ ಬ್ರೇಕ್ ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಜೀವನ ಉಪಾಯ ಅರಸಬೇಕು. 1-2 ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸೇರಿಕೊಂಡೆ. ಓಕೆ. ಆದರೆ ಇಲ್ಲೇ ಒಂದು ಮಾತು ಹೇಳ್ತೇನೆ, ಇವತ್ತು ನಾನು ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಥವಾ ಪ್ರಸೂತಿ ಮತ್ತು ಸ್ತ್ರೀ ರೋಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಇಡೀ ಡಿಸ್ಟ್ರಿಕ್ಟಿಗೆ ಒಬ್ಬ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏಕೈಕ ಲೆಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕಳೆದ 27 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸುಮಾರು 1 ಲಕ್ಷಕ್ಕಿಂತಲೂ ಮಿಕ್ಕಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೇನೆ. ಯಥಾರ್ಥವಾಗಿ ಹೇಳಬೇಕು ಅಂತೇಳಿ ಆದರೆ MBBS ಮುಗಿಸಿದ ಮೇಲೆ ಜನ್ಮಕ್ಕೂ ನಾನು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಆಗಬಾರ್ದು ಅಂತೇಳಿ ಯೋಚನೆ ಮಾಡಿದವನು. ಯಾಕೆ ಸರ್? ಏನು ಕಾರಣ ಇತ್ತು? ಒಂದು, ಹೃದ್ರೋಗದಲ್ಲಿ ಅಥವಾ ಶ್ವಾಸಕೋಶ ಮತ್ತು ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ನಾತಕೋತ್ತರ ಶಿಕ್ಷಣವನ್ನು ಮಾಡಬೇಕು, ಒಬ್ಬ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಓಕೆ. ಹಾಗೆ ನಾನು ಮಧ್ಯದಲ್ಲಿ ಗ್ಯಾಪ್ ಬಂತು. ಅನಿವಾರ್ಯವಾಗಿ ಒಂದು ನಾನು ಹೇಳ್ತೇನೆ, ಇಲ್ಲಿ ಆಳ್ವಾಸ್ನಲ್ಲಿ ನಾನು ಇಂಟರ್ನ್ಶಿಪ್ ಮಾಡುವಾಗನೇ ಅಲ್ಲಿ ಸೇರಿದೆ. ರಾತ್ರಿ ಡ್ಯೂಟಿ ಮಾಡ್ತಾಯಿದ್ದೆ. ಭಾಳಷ್ಟು ಅನುಭವ ತಗೊಂಡೆ ನಾನು 1 ವರ್ಷ ಸಮಯ. ಆ ಇಂಟರ್ನ್ಶಿಪ್ ಮುಗಿಯುವಾಗ ಅಲ್ಲಿ ಸಹ ನಾನು ಅದಕ್ಕೆ ಒಂದು ಕೊನೆ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕಿನ್ನಿಗೋಳಿಯ ಒಂದು ಕಾನ್ಸೆಪ್ಟ್ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ಹೋಗಿ ಕೆಲಸ ಮಾಡಿದೆ. ಓಕೆ. ಅದು ಬೆಥನಿ ಸಿಸ್ಟರ್ಸಿಗೆ ಸಂಬಂಧಪಟ್ಟಂಥ ಒಂದು ಹಾಸ್ಪಿಟಲ್. ಅಲ್ಲಿ ಕೂಡ ಹೆರಿಗೆ ವಿಭಾಗ ಇತ್ತು, ಮತ್ತು ಉಳಿದ ಜನರಲ್ ವಿಭಾಗ ಇತ್ತು. ಅಲ್ಲಿ ಒಬ್ಬರು ಗೈನಕಾಲಜಿಸ್ಟ್ ಇದ್ದರು. ನಾನು ಅವರಿಗೆ ಮೊದಲೇ ಹೇಳಿದ್ದೇನೆ, ನಾನು ಹೆರಿಗೆ ವಿಭಾಗಕ್ಕೆ ಬರಲ್ಲ. ಓಕೆ. ಅಲ್ಲಿ ನನಗೆ ಮುಖ್ಯವಾಗಿ ಇಂಟ್ರೆಸ್ಟ್ ಇರುವುದು ಇದರಲ್ಲಿ. ಆವಾಗಲೇ ನಾನು ಭಾಳಷ್ಟು ECG ಓದೋದ್ರಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಇರ್ಬೋದು, ಭಾಳಷ್ಟು ಟ್ರೈನಿಂಗನ್ನು ತಗೊಂಡಿದ್ದೆ ನನ್ನಷ್ಟಕ್ಕೆ. ಓಕೆ. ಅಲ್ಲಿ ನಾನು ಒಬ್ಬ ಫಿಸಿಷಿಯನ್ ಹಾಗೇನೆ ಕೆಲಸ ಮಾಡ್ತಾಯಿದ್ದೆ. ಓಕೆ. ನನ್ನ ಇಂಟ್ರೆಸ್ಟನ್ನು ನೋಡಿದಂಥ ಅವರು, ಈ ಕಡೆಯಿಂದ PG ಸೀಟುಗಳು ಕೂಡ ಇಲ್ಲ. ಫಾದರ್ ಮುಲ್ಲರ್ಸ್ನಲ್ಲಿ ಆವಾಗ ಒಂದು ಕೋರ್ಸ್ ಸ್ಟಾರ್ಟ್ ಆಗಿತ್ತು, ಅದು ಮೆಡಿಕಲ್ ಕಾಲೇಜ್ ಆದದಷ್ಟೇ. ಮೆಡಿಸಿನ್ನಲ್ಲಿ ಒಂದು DNB ಕೋರ್ಸ್ ಅಂತ ಇದೆ, 2 ಸೀಟ್ ಇತ್ತು. ಆ 2 ಸೀಟಲ್ಲಿ 1 ಸೀಟನ್ನು ಯಾಕಂದರೆ ಅವ್ರ ಮ್ಯಾನೇಜ್ಮೆಂಟ್ ಅವ್ರದ್ದೇ ಇತ್ತು. ಹಾಗಿರುವಾಗ ಅಲ್ಲಿ ಅವರ ಮ್ಯಾನೇಜ್ಮೆಂಟ್ಗೆ ಹೇಳಿ ನನಗೊಂದು ಸೀಟ್ ದೊರಕಿಸಿ ಕೊಟ್ಟರು ಅವರು. ಓಕೆ. ನಾನು ಇನ್ನೇನು ಜಾಯ್ನ್ ಆಗಬೇಕು ಅಂತ ಇದ್ದೆ. 1 ವಾರದ ಟೈಮ್ ಇತ್ತು. ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದೇನೆ. 13,000 ಫೀಸ್ ಇತ್ತು. 13,000 ದೊಡ್ಡ ಅಮೌಂಟ್ ಅದು, ಖಂಡಿತ. ಅದನ್ನೆಲ್ಲ ಜೋಡಣೆ ಮಾಡಿಕೊಂಡು ನಮ್ಮ ತಾಯಿ ಸ್ವಲ್ಪ ಕೊಟ್ಟರು, ತಂದೆ ಸ್ವಲ್ಪ ಕೊಟ್ಟರು, ಹಾಗೆ ನಾನು ಸ್ವಲ್ಪ ಇಲ್ಲಿ ಕೆಲಸ ಮಾಡಿದ ಸ್ವಲ್ಪ ಇತ್ತು. ಅದನ್ನು ಸೇರಿಸಿ ಅಲ್ಲಿ ಕಟ್ಟಬೇಕಷ್ಟೆ. ಅಷ್ಟೊತ್ತಿಗೆ ನನಗೆ ಒಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು, ಕಾಂಟ್ರಾಕ್ಟಲ್ಲಿ ಗುತ್ತಿಗೆ ಆಧಾರ. ಅವಾಗ ರಾಜ್ಯ ಮಟ್ಟದಿಂದ ಬರ್ತಾಯಿತ್ತು, ಅದರದ್ದು ಕಾಂಟ್ರಾಕ್ಟ್, ಇಟ್ಸ್ ನಾಟ್ ರೆಗ್ಯುಲರ್. ಭಾಳ ಡೈಲಮ್ ಆಗಿಬಿಡ್ತು, ಯಾಕಂದರೆ ಸರ್ಕಾರಿ ಕೆಲಸ. ನನಗೆ ತುಂಬ ಜನ ಲೀಡ್ ಮಾಡಿದ್ರು, ಲೀಡ್ ಮಾಡಿದ್ರು ಗೊತ್ತಿಲ್ಲ. ಮನೆಯಲ್ಲಿ ಆ ಹಂತದವರೆಗೆ ಅಪ್ಪ ಅಮ್ಮ ಹೇಳ್ತಿದ್ರು, ಮತ್ತು ವೈದ್ಯಕೀಯ ಶಿಕ್ಷಣದ ಬಗ್ಗೆ ಹೇಳಲಿಕ್ಕೆ ಅವರಿಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಹೇಳಿದರು ನನ್ನ ಕೆಲವು ಫ್ರೆಂಡ್ಸು, ಫಸ್ಟಿಗೆ ಹೋಗಿ ಗೌರ್ಮೆಂಟಿಗೆ ಸೇರು, 4,000 ರೂಪಾಯಿ ಸಂಬಳ,
ಯಾಕಂದ್ರೆ ಅಲ್ಲಿ ತನಕ ನನಗೆ ಸಿಗ್ತಿದ್ದದ್ದು 1,250 ರೂಪಾಯಿ ಬಹಳ ಸಂಬಳ. ದೊಡ್ಡ ಅಮೌಂಟ್. 1,250 ರೂಪಾಯಿ ಸಂಬಳಕ್ಕೆ ಎಲ್ಲ ಒಂದು ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ 4,000 ರೂಪಾಯಿ ಸಂಬಳ ಸಿಗ್ತದಂತ ಆದಾಗ ದುಡ್ಡಿನ ಅವಶ್ಯಕತೆ, ಓಕೆ, ಬೇರೆ ಯಾವುದೇ ಬೆಂಬಲ ಇಲ್ಲ. ಆಮೇಲೆ ಈಗ ಸರ್ಕಾರಿ ಕೆಲಸಕ್ಕೆ ಸೇರು, ಆ ನಂತರ ನಿನಗೆ ಇನ್ ಸರ್ವಿಸ್ ಆಗಿ ಸಿಗ್ತದೆ ಅಂತೇಳಿ ಆಯ್ತು. ಓಕೆ, ನೋಡಿ, ಕಾಲಿಗೆ ಎದುರು ಬಂದಂಥ ಒಂದು ಅದೃಷ್ಟವನ್ನ ಬದಿಗಿಟ್ಟು ಕಾರ್ಡಿಯಾಲಜಿಸ್ಟ್ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ನಾವು ಬಯಸೋದು ಒಂದು, ದೇವರು ಬಯಸೋದು ಇನ್ನೊಂದು ಅಂತ ಆದಾಗೆ ನಾನು ಹೋಗಿ ಪೆರ್ವಾಯಿ ಅನ್ನುವಂತಹ ಬಂಟ್ವಾಳ ತಾಲೂಕಿನ ಆ ಮೂಲೆ ಮಾಣಿಲದ ಹತ್ತಿರ ಇರುವಂಥ ಒಂದು ಆ ಏರಿಯಾದಲ್ಲಿ, ಅದು ಬಾರ್ಡರ್, ಅಲ್ಲಿ ಹೋಗಿ ಸೇರಿದೆ. ಓಕೆ, ಅದು ನನ್ನ ವೃತ್ತಿ ಜೀವನದ ಪ್ರಾರಂಭ ಆಗಿಬಿಡ್ತು, ಆರಂಭದ ಮೆಟ್ಟಿಲು. ಹೌದು. ಅಲ್ಲಿ ಕೂಡ ಮನಸ್ಥಿತಿ ಏನಿತ್ತು ಅಂತೇಳಿ ಎಲ್ಲ ಕೇಸ್ಗಳನ್ನು ನೋಡಿದ್ದೇನೆ ನಾನು. ಅಲ್ಲಿ ಸುಮಾರು 18 ತಿಂಗಳು, ನಾನೀಗ 18ಕ್ಕೆ ಭಾಳ ಪ್ರಾಶಸ್ತ್ಯ ಕೊಡೋದು. ಯಾಕೆ ಅಂದರೆ ಓಕೆ, 18 ತಿಂಗಳು ಅಲ್ಲಿ ಕೆಲಸ ಮಾಡಿದೆ, 93ರಿಂದ 95ರವರೆಗೆ. ಓಕೆ, ಅಲ್ಲಿ ಅವಾಗ ನನಗೆ ವಿವಾಹಿತನಲ್ಲ ನಾನು, ಯಾವುದೇ ಕಟ್ಟುಪಾಡುಗಳಿಲ್ಲ. ಆದರೆ ಅಲ್ಲಿ ಹೇಗೆ ಅಂದರೆ, ಓಕೆ, ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ. ಯಾವುದೋ ಒಂದು ಬೆಟ್ಟದ ಮೇಲೆ ಇರುವಂಥ ಒಂದು ಆಸ್ಪತ್ರೆ, ಓಕೆ, ಪ್ರಪ್ರಥಮವಾಗಿ ಪ್ರಾರಂಭ ಆಗಬೇಕಾದಂಥ ಆಸ್ಪತ್ರೆ ಅದು. ಓಕೆ, ಅಲ್ಲಿಗೆ ನಾನು ಪ್ರಪ್ರಥಮವಾದಂಥ ಡಾಕ್ಟ್ರು, ಇದು ಭಾಳ ಇಂಪಾರ್ಟೆಂಟ್. ಅಲ್ಲಿಯ ಊರಿನ ಜನರಿಗೆ ಒಂದು ಮೆಡಿಕಲ್ ಫೆಸಿಲಿಟಿನೇ ಇಲ್ಲ, ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ, ಅಲ್ಲಿ ಒಂದು ಹೋಟ್ಲ್ ಇಲ್ಲ, ಊಟಕ್ಕೆ ತಿಂಡಿಗೆ ಅವಶ್ಯಕತೆನೇ ಇಲ್ಲ, ಇದು ಅವಕಾಶಗಳಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಓಕೆ, ಒಂದು ಹುಮ್ಮಸ್ಸು ಬೇರೆ, ಆಮೇಲೆ ಸರ್ವಿಸ್ ಕೊಡಬೇಕು ಅನ್ನುವಂಥ ಆತುರ ಬೇರೆ, ಇಂಡಿಪೆಂಡೆಂಟ್ ಆಗಿರುವುದಕ್ಕೆ ಇಷ್ಟನಕ್ಕೆಲ್ಲ ಯಾರದು ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದೆ. ಹೌದು, ಈಗ ಸರ್ಕಾರದ ಅಂಡರ್ ಆದ್ರೂ ಕೂಡ ನಮ್ಮದು ವೈಯಕ್ತಿಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಪ್ರಥಮ ಅನ್ನುವಂಥದ್ದು ಇಲ್ಲಿ ಸಹ ಅನ್ವಯ ಆಯಿತು. ನಾನು ಪ್ರಥಮ ಆಸ್ಪತ್ರೆ, ಪ್ರಥಮ ಡಾಕ್ಟ್ರು ಆಗಿ ಹೋದೆ. ವೃತ್ತಿ ಜೀವನದ ಪ್ರಾರಂಭ ಅಲ್ಲಿ ಶುರುವಾಯಿತು ಸರ್ಕಾರಿ ಕ್ಷೇತ್ರದಲ್ಲಿ. ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜನರನ್ನು ಕರ್ಕೊಂಡು ಬರಲಿಕ್ಕೂ ಕಷ್ಟ. ಕೆಲವು ಸಲ ಬೆಡ್ ರಿಡನ್ ಇರ್ತಾರೆ ಅಥವಾ ಬರ್ಲಿಕ್ಕೆ ಆಗದವರು ಇರ್ತಾರೆ. ಹೌದು, ಅಲ್ಲೆಲ್ಲ 4 ವೀಲ್ ಜೀಪ್ಗಳು, ಬೆಟ್ಟ ಹತ್ತಬೇಕಾದ್ರೆ 4 ವೀಲ್ ಜೀಪ್ಗಳು, ಜೀಪ್ ಬಂದು ನಿಲ್ಲುತ್ತೆ, ಬಂದು ಕೂತ್ಕೊಂಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಮನೆಗೆ ಹೋಗಿ ಟ್ರೀಟ್ಮೆಂಟ್. ಮಧ್ಯರಾತ್ರಿಯಲ್ಲಿ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್, ಒಂದು 2 ಗಂಟೆಗೆ ನನಗೊಂದು ಕಾಲ್ ಬರುತ್ತೆ ಅಥವಾ ಜೀಪ್ ಬಂದು ನಿಲ್ಲುತ್ತೆ, ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರನ್ನು ಕರ್ಕೊಂಡು ಬರ್ಲಿಕ್ಕೂ ಅಲ್ಲ, ನಾವು ಹೋಗಲೇಬೇಕು. ಆಮೇಲೆ ನಡ್ಕೊಂಡು ಹೋಗ್ಬೇಕು, ಒಂದಷ್ಟು ದೂರ ನಡ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟಂಥ ನೆನಪುಗಳು ಕಾಡ್ತಾ ಇದೆ ನನಗೆ. ಇನ್ನೂ ಆ ಪಕಡಕುಂಜ, ಮಾಣಿಮೂಲೆ ಅಂತೆಲ್ಲ ಉಂಟು, ಅಲ್ಲಿ ಕೆಲವು ಮೂಲೆಗಳು ಉಂಟು, ಅದು ನಿಜವಾದಂಥ ಅರ್ಥದಲ್ಲಿ ಮೂಲೆಗಳದು. ಪಾತಾಳಕ್ಕೆ ಇಳ್ಕೊಂಡು ಹೋಗಬೇಕು, ಜೀಪ್ ಎಲ್ಲ ಹೋಗೋದಿಲ್ಲ. ಅಲ್ಲಿ ತನಕ ನಡ್ಕೊಂಡು ಹೋಗಿ ಒಂದು ವಿಷಪೂರಿತವಂತ ಹಾವು ಕಚ್ಚಿದಂಥ ಒಬ್ಬ ವ್ಯಕ್ತಿ ಇಡೀ ಕಾಲು ಕೊಳೆದದನ್ನು ಡೈಲಿ ಡ್ರೆಸ್ಸಿಂಗ್ ಮಾಡಿಕೊಂಡು ಬಂದಂಥ ನೆನಪುಗಳು ಕೂಡ ಇದೆ ನನಗೆ. ಈ ಜನರು ಕೂಡ 18 ತಿಂಗಳು ಅಂತ ನಾನು ಯಾಕೆ ಹೇಳಿದೆ, 18 ತಿಂಗಳಲ್ಲಿ ಒಂದು ಎಡೆಬಿಡದ ಕೆಲಸ ಅದು. ಅಷ್ಟು ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೇವೆ ಅಷ್ಟು ಜನ ನಮ್ಮನ್ನು ಡಿಪೆಂಡ್ ಆಗಿರ್ತೀವಿ. ಒಂದು ಖುಷಿ ಇತ್ತು, ಖುಷಿಯ ಪ್ರಾರಂಭ. ನೀವು ಕೇಳಿದ್ರೆ ಹಾಗೆ ಹೇಗಿದ್ದೀರಿ ಅಂತ, ಆಗಿನ ಖುಷಿಯನ್ನು ಈಗ ಆಸ್ವಾದಿಸಿದ್ದೇನೆ ನಾನು. 18 ತಿಂಗಳಲ್ಲಿ ಓದೋದಕ್ಕೆ ಪುರುಸುತ್ತಿಲ್ಲ, ಯಾಕಂದ್ರೆ ನಾನು ಅವಾಗ ಹೇಳಿದೆ, ನೆಕ್ಸ್ಟ್ ಎಂಟ್ರೆನ್ಸ್ ಅನೌನ್ಸ್ ಆಯಿತು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಕ್ಕೆ ಎಂಟ್ರೆನ್ಸ್ ಅನೌನ್ಸ್ ಆಯಿತು. ನಾನು ಇದು ಆಗಲಿಕ್ಕಿಲ್ಲ ಅಂತ ಎಣಿಸಿದೆ ನಾನು, ಯಾಕಂದರೆ ಓದೋದಕ್ಕೆ ಪುರುಸುತ್ತಿಲ್ಲ, ಮತ್ತು ಅದನ್ನು ರೀಕಲೆಕ್ಟ್ ಮಾಡೋದಕ್ಕೆ ಪುರುಸುತ್ತಿಲ್ಲ. ಅಷ್ಟೊತ್ತಿಗೆ ನಾನೊಬ್ಬ ಫ್ರೆಂಡ್ ಇದ್ದ, ಅವನು ಕುಂದಾಪುರದವನು, ಅವನು ಈಗ ಫಿಸಿಷಿಯನ್ ಆಗಿದ್ದಾನೆ. ಅವನು ನನಗೆ, ನಾವು ಎಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ನಾವು ಪಾಸ್ ಮಾಡಿದ್ದೇವೆ ಅಲ್ಲೇ ಸೆಂಟರ್ನಲ್ಲಿ ನಾವು ಎಕ್ಸಾಮ್ ತಗೊಳ್ಬೇಕು ಅಂತ ಇತ್ತು. ಆಗಿರುವಾಗ ನನ್ನದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಇದು ಬೆಳಗಾಂ, ಅಲ್ಲಿಗೆ ಅಫಿಲೇಟ್ ಆಗಿತ್ತು. ಅಲ್ಲಿ ಹೋಗಿ ಹುಬ್ಬಳ್ಳಿಯ ಈಗ ಕಿಮ್ಸ್, ಅದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಲ್ಲಿ ಎಕ್ಸಾಮ್ ತಗೋಬೇಕು. ಆದರೆ ಏನು ಓದದೆ ನಾನು ಯಾಕೆ ಅಪ್ಲೈ ಮಾಡೋದು ಅಂತೇಳಿ ನಾನು ಬಿಟ್ಬಿಟ್ಟಿದ್ದೆ. ಅವನು ಅಪ್ಲಿಕೇಶನ್ ಫಾರ್ಮನ್ನು ನನ್ನ ಪೆರ್ವಾಯಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಂದು ಕೊಟ್ಟು ಅವನೇ ಫಿಲಪ್ ಮಾಡಿ ನನ್ನ ಅಂತ ಸೈನ್ ಹಾಕಿದ್ದೆ. ಐ ರಿಮೆಂಬರ್ ಹಿಮ್. ಹೆಸರನ್ನು ಹೇಳ್ಬೋದಾ? ಡಾಕ್ಟರ್ ಹೇಮಂತ್ ಅಂತ. ನಾವು ಎಕ್ಸಾಮಿಗೆ ಹೋದೆವು, ಬರೆದೆವು, ರಿಸಲ್ಟ್ ಬಂತು, ವಿ ಆರ್ ಕ್ವಾಲಿಫೈಡ್ ಟು ಗೆಟ್ ದ ಸೀಟ್. ಇನ್ನು ಕೌನ್ಸಿಲಿಂಗ್ನ ಆಧಾರದಲ್ಲಿ ತಗೋಬೇಕು. ನಾನು ಆವಾಗಲೇ ಹೇಳಿದೆ, ನನಗೆ ಫಿಸಿಷಿಯನ್ ಆಗಬೇಕು, ಕಾರ್ಡಿಯಾಲಜಿಸ್ಟ್ ಆಗಬೇಕಂತ ಉದ್ದೇಶ. ಅಲ್ಲಿ ನೋಡಿದೆ, ನೆಕ್ಸ್ಟ್ ಡೇ ಕೌನ್ಸಿಲಿಂಗ್. ನನ್ನ ಒಟ್ಟಿಗೆ ಇನ್ನೊಬ್ಬ ನನ್ನ ಮಿತ್ರ ಇದ್ದ, ಅವರ ಹೆಸರು ಕೇಳಿಬೇಡಿ ನೀವು, ಯಾಕೆಂತ ಹೇಳಿದ್ರೆ ಅದು
ಸ್ವಲ್ಪ ನೋವು ಅನುಭವಿಸೋದಂಥ ಸನ್ನಿವೇಶ ನಾನು. ಓಕೆ. ಅವರು ನನ್ನ ರೂಮಲ್ಲೇ ಇದ್ದರು. ಹ್ಮ್. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಎಕ್ಸಾಮ್ ಬರೆದವರು. ಓಕೆ. ಅವ್ರ ಹತ್ರ ನಾನು ಕೇಳಿದೆ, ನಮ್ಮದು ಹತ್ತಿರ ಸುರುವಿಗೆ ಅವ್ರದ್ದು ನಂಬರು, ನೆಕ್ಸ್ಟ್ ನನ್ನ ನಂಬರ್, ನಿಮ್ಮದು. ನೀವು ಯಾವುದನ್ನು ಆಪ್ಟ್ ಮಾಡ್ತೀರಿ ಅಂತ ಕೇಳಿದೆ. ಓಕೆ. ಅವರು ಅಲ್ಲಿ MD ಜನರಲ್ ಮೆಡಿಸಿನ್ ಇತ್ತು, ಅದು ನನಗೆ ಬೇಕಿತ್ತು. ಓಕೆ. ಅವ್ರು ಹೇಳಿದರು, ನಾನು ಇನ್ನೊಂದು MD ಅನಸ್ತೇಷಿಯಾ ಐತೆ, ಅದನ್ನು ತಗೊಳ್ತೀನಿ ಅಂತ ಹೇಳಿದರು. ಓಕೆ. ಅವರು ಹೋಗಿ ಆಪ್ಟ್ ಮಾಡಿರೋದು ಹ್ಮ್. ಪಕ್ಕದಲ್ಲಿ ಕಂಪ್ಯೂಟರ್ ಕೂತ್ಕೊಂಡಿದ್ದಾರೆ, ಹ್ಮ್. ನಾನು ಈ ಕಡೆ ಕೂತ್ಕೊಂಡಿದ್ದೇನೆ. ಓಕೆ. ಅವರು ಆಪ್ಟ್ ಮಾಡಿದ್ದು ನನ್ನದಕ್ಕೆ ಹೇಳಿದಂಥ ವಿರುದ್ಧವಾಗಿ MD ಜನರಲ್ ಮೆಡಿಸಿನ್ ಆಪ್ಟ್ ಮಾಡಿದರು. ಓಕೆ. ಐ ಲಾಸ್ಟ್ ದೇರ್. ತಮ್ಗೆ ಬೇಕಾಗಿ ತಮ್ಗೆ ನನ್ಗೆ ಬೇಕಾದದನ್ನ ಬೇಕಾಗಿತ್ತು. ಅವ್ರು ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ ಉಳಿದಿರೋದು ಇದೆ, ಸ್ತ್ರೀರೋಗ ಮತ್ತು ಪ್ರಸೂತಿ. ನಾನು ಬೇಡ ಅಂತ ಬಿಟ್ಟಿದ್ದೆ. ನಾನು ನಿಮಗೆ ಮತ್ತೆ ರೀಕಲೆಕ್ಟ್ ಮಾಡಬೇಕಾದ್ರೆ ಎಲ್ಲಿ ಹೆರಿಗೆಗಳು ನಡೀತಾ ಇತ್ತು, ಓಕೆ. ಅದನ್ನು ದಾಟಿಕೊಂಡು ಹೋಗಿ ನನ್ನ ಕ್ವಾರ್ಟರ್ಸಿಗೆ ಹೋಗಬೇಕಾಗಿತ್ತು. ನಾನು ಅಲ್ಲಿ ಈ ಹೆಣ್ಮಕ್ಕಳು ನಿಜ. ಆ ನೋವಿನಿಂದ ಕಿರಿಚಾಡೋದು ಕೇಳಿ ನನಗೆ ಏನೋ ನರಳಾಟವನ್ನ ಒಂಥರ, ಮಾಡ್ತಿದ್ರು. ನಾನು ಅದನ್ನು ದಾಟಿಕೊಂಡು ಹೋಗ್ತಾ ಇದ್ದೆ, ನಾನು ಅಲ್ಲಿ ನೋಡ್ತಾ ಇರಲಿಲ್ಲ. ಹ್ಮ್. ಇವಾಗ ಇಲ್ಲಿ ಇದನ್ನು ಆಯ್ದುಕೊಳ್ಬೇಕು, ಇಲ್ಲಾಂದರೆ ಬಿಟ್ಟು ಬಿಡಬೇಕು. ನಿಜ. ನನ್ನ ಪಕ್ಕದಲ್ಲಿ ತಂದೆ ಇದ್ರು, ಅವರ ಇನ್ಫ್ಲುಯೆನ್ಸ್ ಇಲ್ಲೂ ಕೂಡ ನೋಡಿ. ಇನ್ಫ್ಲುಯೆನ್ಸ್ ಅಂದರೆ ನನ್ನ ವ್ಯಕ್ತಿತ್ವದ ಮೇಲೆ ಅವರ ಇನ್ಫ್ಲುಯೆನ್ಸ್ ಒಂದು ಪ್ರಭಾವ ಬೀರುತ್ತೆ. ಹೇಗಿತ್ತು ಅಂದರೆ, ಈ ಟೋಲ್ಡ್ ಮಿ ಒನ್ ವರ್ಡ್, ಹ್ಮ್. ನೀನು ಕೈ ಚೆಲ್ಲಿ ಏನು ಬೇಡ ಅಂತ ಬಿಟ್ಟು ಹೋಗಬೇಡ. ಓಕೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಈ ವಾಕ್ಯ ಮತ್ತೆ ಮತ್ತೆ ನನಗೆ ರಿಂಗಣಿಸ್ತಾ ಉಂಟು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ಯು ಆಪ್ಟ್ ದ್ಯಾಟ್. ನೀನು ಅದಕ್ಕೆ ಜಸ್ಟಿಸ್ ಕೊಡ್ತೀಯ, ಅದು ನಿನಗೆ ಜಸ್ಟಿಸ್ ಕೊಡೋದಿಲ್ಲ. ನಿಜ. ನಿನ್ನ ತೀರ್ಮಾನ ಕೊನೆಯದಾಗಿರಬೇಕು. ತಗೊಳ್ಳುವಂಥ ತೀರ್ಮಾನ ಇದನ್ನು ತಗೊಂಡೇ ಹೋಗು ಅಂತ ಹೇಳಿದ್ರು. ಅಲ್ಲಿ ಕೂಡ ನಾನು ಅವರ ಮಾತಿಗೆ ಕಟ್ಟು ಬಿದ್ದು ಓಕೆ. ಅದನ್ನು ಆಯ್ದುಕೊಂಡೆ. ಇವತ್ತು ಸ್ತ್ರೀರೋಗ ಮತ್ತು ಪ್ರಸೂತಿಯನ್ನು ಬೇಡ ಅಂತ ಬಿಟ್ಟವನು ಇವತ್ತು ಸ್ತ್ರೀರೋಗ ಮತ್ತು ಪ್ರಸೂತಿಗೆ ಸಂಬಂಧಪಟ್ಟಂಥ ಸರ್ಕಾರಿ ಲೇಡಿ ಘೋಷಣಾ ಆಸ್ಪತ್ರೆಯ ಅಧೀಕ್ಷಕನಾಗಿದ್ದೀನಿ. ಆ ಮೂಲಕ ಅನೇಕ ಹೆರಿಗೆಗಳನ್ನು ಈ ಕೈಯಲ್ಲಿ ಮಾಡಿಸಿ ಕೊಟ್ಟಿದ್ದೀನಿ. ಆ ಕ್ಷೇತ್ರದನ್ನು ಅರಸಿಕೊಂಡು ಬಂದಂತಹ ಹೆಣ್ಮಕ್ಕಳಿಗೆ, ಆ ವೇದನೆಯನ್ನು ಪಡ್ಕೊಂಡು ಬಂದಿರುವಂಥ ತಾಯಂದಿರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡೋದಕ್ಕೆ ಸರ್ಕಾರ ಕೂಡ ನನಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಓಕೆ. ಸೊ ಇವತ್ತು ನಾನು ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಂತಹ ಎಲ್ಲರಿಗೂ ಕೂಡ, ತಾಯಿ, ತಂದೆ, ಗುರುಗಳು, ಆಮೇಲೆ ಸರ್ಕಾರ, ಸಮಾಜ, ನನ್ನ ಎಲ್ಲ ಸಿಬ್ಬಂದಿಗಳು, ಎಲ್ರಿಗೂ ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ನನ್ನ ನಮನಗಳನ್ನು ಹೇಳಲೇಬೇಕು ನಿಮ್ಮ ಈ ಸನ್ನಿವೇಶದಲ್ಲಿ. ಯಾಕೆಂದರೆ ಇವತ್ತು ನಾನು ಯಾವುದನ್ನು ಬೇಡ ಅಂತ ಹೇಳ್ತಿದ್ದೆ, ಅದು ನನಗೆ ಬಂದಾಗ ಅದರ ಡೆಪ್ತಿಗೆ ಹೋಗಲಿಕ್ಕೆ ನನಗೆ ಅರ್ಥ ಆಗಿದೆ. ಇವತ್ತು ಯಾವ ಡೆಪ್ತಿಗೆ ಹೋಗಿದ್ದೇನೆ ಅಂದರೆ, ತಾಯಂದಿರ ನೋವನ್ನು, ಹೆರಿಗೆ ನೋವಿನ ಬಗ್ಗೆ ನಾನು ಹೇಳ್ತಿಲ್ಲ, ಮನಸ್ಸಿನ ನೋವು, ಅವರ ಜೀವನದ ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ ಅವರು ಅನುಭವಿಸಿರುವಂಥ ವೇದನೆ, ಇದನ್ನು ಭಾಳ ಹತ್ತಿರದಲ್ಲಿ ಅವರ ಕುಟುಂಬದ ಸದಸ್ಯನಾಗಿ ಅಲ್ಲದಿದ್ದರೂ ಕೂಡ ವಾಸ್ತವವಾಗಿ, ಬಟ್ ಅದರ ಒಳಗೆ ಹೋಗಿ ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದೆ. ಆಗಿರುವಾಗ ನಾನು ಇವತ್ತು ನಾನೇನಾದರೂ ಮಾಡಿದರೆ, ಏನಾದರೂ ಯೋಚನೆಗಳು ಬರ್ತಾಯಿದ್ರೆ, ಏನಾದರೂ ಒಂದು ಚಿಂತನೆಗಳು ಬರ್ತಾಯಿದ್ರೆ, ಪ್ರತಿಯೊಂದರಲ್ಲಿ ಕೂಡ ತಾಯಿ ಬಗ್ಗೆ ನನ್ನ ಚಿಂತನೆಗಳು ಬರುತ್ತೆ, ಒಂದು ಹೆಣ್ಣಿನ ಬಗ್ಗೆ ಚಿಂತನೆಗಳು ಬರುತ್ತೆ. ನಾನು ಅನೇಕ ವೈದ್ಯಕೀಯ ಕವನಗಳನ್ನು ಬರೆದೆ. ಇವತ್ತು ಏನೇ ಕೇಳಿ ವೈದ್ಯಕೀಯ ಸಾಹಿತ್ಯದಲ್ಲಿ ಒಂದಷ್ಟು ಹವ್ಯಾಸಿ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದೇನೆ ವಿನಃ ಬೇರೆ ಏನಲ್ಲ. ಇದು ಒಂದು ರೀತಿಯಲ್ಲಿ ಭಾವನೆಗಳನ್ನು ಹರಿಯಬಿಟ್ಟಿದೆ. ಓಕೆ. ಹೆಣ್ಣು ಮಕ್ಕಳು ಯಾಕೆ ಈ ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತಾರೆ ಅನ್ನೋದಕ್ಕೆ ಹೆಣ್ಣೆಂಬ ಪ್ರಕೃತಿಯ ವರ ಅನ್ನುವಂಥ ಇದನ್ನು ಹೇಳಿ ಅವರಿಗೆ ಸ್ಫೂರ್ತಿಯ ಚಿಲುಮೆಯನ್ನು ತುಂಬಿಸಿ ಹೇಳುವಂಥದ್ದು, ಅವರ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅನ್ನುವಂಥದ್ದನ್ನು ಸುರುವಿಗೆ ಅವರಲ್ಲಿ ಉದ್ದೀಪನಗೊಳಿಸಿ ಕರೆಕ್ಷನ್ ಮಾಡುವಂಥದ್ದಕ್ಕೂ ಕೂಡ ನನ್ನ ವೃತ್ತಿಯನ್ನು ನಾನು ಒಂದು ವೇದಿಕೆಯಾಗಿ ನಿರ್ಮಾಣ ಮಾಡಿಕೊಂಡಿದ್ದೇನೆ. ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ಅಧ್ಯಾಯ ಅಷ್ಟೇ. ಆ ಸಂದರ್ಭದಲ್ಲಿ ಹೇಗೆ ಒಬ್ಬ ಮನುಷ್ಯ ಖಿನ್ನತೆಗೆ ಒಳಗಾಗ್ಬೋದು ಅನ್ನೋದಕ್ಕೆ ನಾನು ಒಬ್ಬ ಸಾಕ್ಷಿ. ಐ ಟುಕ್ ಇಟ್ ಆಸ್ ಎ ಚಾಲೆಂಜ್ ಆಲ್ಸೋ. ಓಕೆ. ಎಷ್ಟು ಮಾತ್ರಕ್ಕೂ ಇದನ್ನು ಉದ್ಘಾಟನೆ ಮಾಡಿ, ಈ ಹಳೆ ಬಿಲ್ಡಿಂಗ್ ಇದೆ, ಅದನ್ನು ನಾನು ಕೈಯಿಂದ ಖರ್ಚು ಮಾಡಿ ಆದರೂ ಸರಿ, ಅದರಲ್ಲಿ
ರಿಪೇರ್ ಮಾಡಿಸಿ ಇಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗಕ್ಕೆ ಸೀಮಿತ ಆಗಲಿಲ್ಲ ನಾನು. ಹಾ. ಶೀತ ಜ್ವರ ಬಂದರೂ ಕೂಡ ನಾನೇ ನೋಡಬೇಕು. ಆ ತಾಯಿಯ ಹೆಸರನ್ನು ಹೇಳಿ ನೀವು ಆ ತಾಯಿಯ ಪ್ರಸಾದವೇ 12,000 ಜನಸಂಖ್ಯೆಯನ್ನು ಆಧರಿಸಿಕೊಂಡು ಕೇವಲ 6 ಗ್ರಾಮಗಳಿಗೆ ಸೀಮಿತವಾದಂಥೊಂದು ಆಸ್ಪತ್ರೆಯನ್ನು ಸಮುದಾಯ ಆರೋಗ್ಯ ಕೇಂದ್ರ ಅನ್ನುವಂಥ ಶಿರೋನಾಮೆ ಕೊಟ್ಟಿದೆ.